ಮೋದಿ ಸಾಹೇಬರ ಆಡಳಿತ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಇವತ್ತು ಸಂತೋಷದಿಂದ ಭಾಗಿಯಾಗಿ 12 ವರ್ಷದಲ್ಲಿ ಮೋದಿಯವರ ಸಾಧನೆಗಳು ಅತ್ಯಂತ ಭೀಕರವಾದ ಸಾಧನೆಗಳು, ಈ ದೇಶಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆ ಹಿಂದೆ ಯಾವ ಸರ್ಕಾರವೂ ಯಾವ ನಾಯಕರು ಕೂಡ ಈ ದೇಶಕ್ಕೆ ಕೊಡಲಿಲ್ಲ. ಅಂತಹ ಒಂದು ಸಾಧನೆಯನ್ನು ಮಾಡಿರ್ತಕ್ಕಂಥ ಏಕೈಕ ಪುರುಷ ನರೇಂದ್ರ ಮೋದಿಯವರು ಅಂತಕ್ಕಂಥ ಮಾತವನ್ನು ಹೇಳಿ ದೇಶಕ್ಕೆ ಏನು ಬೇಕು ಎಲ್ಲನೂ ಕೊಟ್ಟರು. ರೋಡ್ ಕೊಟ್ಟರು, ರೈಲ್ವೆ ಕೊಟ್ಟರು, ಟ್ರಾನ್ಸ್ಪೋರ್ಟೇಷನ್ ಕೊಟ್ಟರು. ಆಮೇಲೆ ನೋಡ್ರಿ, ಕಾಶ್ಮೀರ, ಜಮ್ಮು ಕಾಶ್ಮೀರ, ಲಡಾಖ ಎಲ್ಲ ಅಲ್ಲಿ ಅಭಿವೃದ್ಧಿ ಏನನ್ನೋದು ತೋರಿಸ್ಕೊಡ್ತಕ್ಕಂಥ ಪ್ರಯಾಸ ಮಾಡಿದ್ರು. ಈ ದೇಶದಲ್ಲಿ ಮಾಡಿರ್ತಕ್ಕಂಥ ಪ್ರಗತಿ ಇಡೀ ಜಗತ್ತಿನಲ್ಲಿ ಜನ ಹೊಗಳಕತ್ತಾರ. ಜಗತ್ತಿನ ಜನ ಕ್ಯೂ ಹಚ್ಚಾರ. ಮೋದಿಯವರಿಗೆ ಭೇಟಿ ಆಗಬೇಕು ಅಂತಕ್ಕಂಥ ಇಂತಹ ಒಬ್ಬ ನಾಯಕ ಸಿಕ್ಕಿರೋದು ನಮ್ಮ ಭಾರತೀಯರ ಎಲ್ಲ ಒಂದು ಅದೃಷ್ಟ ಅನ್ನತಕ್ಕಂಥ ಮಾತ ನಾನು ಹೇಳಲಿಕ್ಕೆ ಬಯಸ್ತೀನಿ. ಈಗ ಖರ್ಗೆ ಅವರು ಗೃಹ ಸಚಿವರಾದ್ರು ಸರ್, ಸಂಘ ಪರಿವಾರ ದಾಖಲೆಗಳನ್ನ ಕೊಡಿ. ಅಲ್ಲೋ ಯಪ್ಪ, ನೀ ಖರ್ಗೆ ಅವರು ಇನ್ನೂ ಸಣ್ಣ ಹುಡುಗ, ಅವ್ರ ಅಪ್ಪನೇ RSS ವಿರುದ್ಧ ರಾಗಡ್ ಹೋರಾಟ ಮಾಡಿ ಸುಸ್ತಾಗಿ ಬಿಟ್ಟಾನ. ಇವ್ಯಾವ ತಪ್ಪಲ್ರಿ ಇವನು ಹುಡುಗ. ಅವ ಭಾಳ ಆದ್ರೆ ಅವನು ಹೋಮ್ ಮಂತ್ರಿ ಆಗಿರ್ಬೇಕು. ಹೋಮ್ ಮಂತ್ರಿ ಆಗಿ ಹೋಮ್ ಮಿನಿಸ್ಟರ್ ಆಗಿ ಏನು ಮಾಡ್ತಾನೆ? ಹಾಂ, ಅವ್ರ ಅಪ್ಪಗೆ ಮಾಡ್ಲಿಕ್ಕೆ ಆಗಿಲ್ಲ, ಇವೇನು ಮಾಡ್ತಾನಪ್ಪ? ಒಂದು ಸ್ವಲ್ಪ ಆರಾಮಾಗಿರಲಿ. ದಾಖಲೆ ರೆಡಿ ಇಟ್ಕೋರಿ ಅಂತ ಏನು ನೋಂದಣಿ ಮಾಡ್ಕೋತಾನೆ? ಸಂಘ ಪರಿವಾರ RSS ನೋಂದಣಿ ಮಾಡ್ಕೊ. ಅಲ್ಲ, ಏನು ಮಾಡ್ತಾನತ್ರಿ ಅಮ್ಮ? ಏನು ಮಾಡ್ತಾನೆ ಅವ್ರು? ಪಿಸಾಸಿ ಮಾತು ಹೋಗ್ತಾನೆ ಅವ್ರು ಜಲ್ದಿ. ನಾ ಹೇಳಿನಲ್ಲ, ಈಗ ಇದು ಭಾಳ ದಿನ ಇರಂಗಿಲ್ಲ. ಯಾಕಂದ್ರೆ ಇಂಥವೆಲ್ಲ ಉಪದ್ಯಾಪಿ ಮಾಡೋದ್ರಿಂದ ಈ ಸರ್ಕಾರ ಉಳಿಯೋದಿಲ್ಲ. ನಡ್ರಿ.